ಈಗ ಮಾನ್ಯ ಅಧ್ಯಕ್ಷರೇ, ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಯಾವಾಗಲೂ ಕೂಡ ಇವ್ರ ಸರ್ಕಾರ ಇದ್ದಾಗಲೂ ಕೂಡ ಪೂರಕ ಅಂದಾಜುಗಳನ್ನು ಮಂಡಿಸಿದ್ದೀರಿ. ಅವ್ರು ಹೇಳೋದ್ರ ಪ್ರಕಾರ ಎಲ್ಲಿಂದ ಬರ್ತದೆ ದುಡ್ಡು? ರಿಅಪ್ರೋಪ್ರಿಯೇಷನ್ ಇಂದ ಮಾಡ್ತೀವಿ, ತೆರಿಗೆ ಹೆಚ್ಚು ಮಾಡ್ತಕ್ಕಂಥದ್ದು ಮಾಡ್ತೀವಿ, ಸಾಲ ಮಾಡ್ಬೇಕಾದ್ರೆ ಅಗತ್ಯ ಬಿದ್ದರೆ ಸಾಲ ಮಾಡ್ತೀವಿ. ಕೂತ್ಕೊಳ್ಳಿ ಆಯ್ತಲ್ಲ, ಅದನ್ನೇ ಸಮರ್ಥನೆ ಮಾಡ್ಕೊಂಡ್ರೆ ಕೂತ್ಕೊಳ್ಳಿ. ಈಗ ಸಮರ್ಥನೆ ಮಾಡ್ಕೊಳ್ಳೋದಲ್ಲ, ಪೂರಕ ಅಂದಾಜುಗಳು ಮಂಡಿಸಲಿಕ್ಕೆ ಆರ್ಟಿಕಲ್ 205 ಕ್ಲಾಸ್ 1A ಅವಕಾಶ ಕಲ್ಪಿಸ್ಕೊಡ್ತದೆ. ಮತ್ತೆ ಅದು ಹೇಳಲಿಲ್ಲ ಅಂತ ಎಲ್ಲಿಂದ ಬರ್ತದೆ ಅಂತಂದ್ರೆ ತೆರಿಗೆ ವಸೂಲು ಮಾಡೋದ್ರಲ್ಲಿ ಹೆಚ್ಚು ಮಾಡ್ತೀವಿ, ತೆರಿಗೆ ರಿಸೀಟ್ಸು ಜಾಸ್ತಿ ಆಗುತ್ತೆ. ನಂಬರ್ 1. ನಂಬರ್ 2, ರಿಅಪ್ರೋಪ್ರಿಯೇಷನ್ ಮಾಡ್ತೀವಿ. 3ನೇದು ಸಾಲ ಮಾಡಬೇಕಾದಂತ ಅಗತ್ಯ ಬಿದ್ದರೆ ಸಾಲನು ಮಾಡ್ತೀವಿ. ಆಮೇಲೆ ಉಳಿತಾಯ ಯಾವ ಇಲಾಖೆಯಲ್ಲಿ ಉಳಿತಾಯ ಆಗ್ತದೆ ಆ ದುಡ್ಡನ್ನು ಖರ್ಚು ಮಾಡ್ತೀವಿ. ನೀವು 3%, 4%, 5% ಪೂರಕ ಅಂದಾಜುಗಳು ಮಂಡಿಸಿದ್ದೀರಿ. ಈಗ ಪೂರಕ ಅಂದಾಜುಗಳು ಮೊದಲನೇ ಕಂತಿನಲ್ಲಿ 0.78% ಅಷ್ಟೇ. ಎಲ್ಲಿಂದ ಬರ್ತದೆ ಅಂತಂದ್ರೆ ರಿಅಪ್ರೋಪ್ರಿಯೇಷನ್ ಮಾಡೋದ್ರಿಂದ ಬರ್ತದೆ, ತೆರಿಗೆ ರಿಸೀಟ್ಸ್ನಿಂದ ಬರ್ತದೆ, ಸಾಲ ಮಾಡೋದ್ರಿಂದ, ಸಾಲ ಅಗತ್ಯ ಬಿದ್ದರೆ ಸಾಲ ಮಾಡೋದ್ರಿಂದ ಬರ್ತದೆ. ಸೊ ಇದು ಈ ಬಾಬ್ಗಳಿಂದ ನಾವು ಈ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ನಲ್ಲಿ ಖರ್ಚಾಗ್ತಕ್ಕಂಥ ಹಣವನ್ನು ಸರಿದೂಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಂಬರ್ 1. ನಂಬರ್ 2, ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಒಂದು ರಾಜ್ಯದಲ್ಲಿ ಕಷ್ಟದಲ್ಲಿದ್ದಾಗ ಇನ್ನೊಂದು ರಾಜ್ಯ ಸಹಾಯ ಮಾಡ್ತಕ್ಕಂಥದ್ದು ಸ್ವಾಭಾವಿಕ, ಅದು ಮೊದಲಿಂದ ನಡೆದು ಬರ್ತಕ್ಕಂಥ ಇದು ಪದ್ಧತಿ. ನೀವು ಕರ್ನಾಟಕಕ್ಕೂ ಬೇರೆ ಮಾನವೀಯತೆ ಇಲ್ಲ ಅಂತ ಇಲ್ಲ, ಕರ್ನಾಟಕಕ್ಕೆ ಬೇರೆ ರಾಜ್ಯವರು ಕೊಟ್ಟಿದ್ದಾರೆ, ನಾವು ಮಾನವೀಯತೆ ಮೆರೆದಿದ್ದೀವಿ, ಹಿಂದೆ ಕೊಟ್ಟಿದ್ದಾರೆ. ನೀವು ಮಾನವೀಯತೆ ಈಗ ನಮ್ಮ ಪಾಪ ಸಾವಿರಾರು ಕೋಟಿ ಖರ್ಚಾಗುತ್ತೆ ವಯನಾಡಿನಲ್ಲಿ, ನಾವು ಕೊಡೋದು 10 ಕೋಟಿ ಅಷ್ಟೇನೆ. ಇಟ್ಸ್ ಎ ಗೆಸ್ಚರ್, ಇಟ್ಸ್ ಎ ಗುಡ್ ಗೆಸ್ಚರ್, ರಾಜ್ಯಕ್ಕೆ ಗೌರವ, ಹ್ಯುಮ್ಯಾನಿಟಿ ಅಂಡ್ ಕನ್ಸಿಡರೇಷನ್. ಹಾಗೆ ಉತ್ತರಾಖಂಡದಲ್ಲಿ ಆಯ್ತು ಕೊಡ್ಲಿಲ್ಲ, ಹಿಮಾಚಲ್ ಪ್ರದೇಶ ಎಲ್ಲೆಲ್ಲ ಕೊಟ್ಟಿದ್ದೀವಿ. ಈಗ ಆಗಿದೆ, ಕಾಶ್ಮೀರದಲ್ಲಾಗಿದೆ, ಉತ್ತರಾಖಂಡದಲ್ಲಾಗಿದೆ, ಹಿಮಾಚಲ್ ಪ್ರದೇಶದಲ್ಲಾಗಿದೆ. ಹೌದು, ಎಲ್ಲ ಕಡೆ ಆಗಿದೆ. ಎಲ್ಲಿ ಕೊಡಬೇಕು, ಎಲ್ಲಿ ಪಕ್ಕದ ರಾಜ್ಯ ಇದು. ಹೃದಯವಂತಿಕೆ ಸರ್, ಮಾತ್ರ ಹೃದಯವಂತಿಕೆ ಅಂತ. ನಾವು ಹೃದಯವಂತರು, ಇವರು ಹೃದಯ ಇಲ್ಲದವರು ಹೃದಯಹೀನರು. ನಿಮ್ಮ ಹೃದಯ ವಯನಾಡಿಗೆ ಮಾತ್ರ ಇರೋದು, ಬೇರೆ ಕಡೆ ಇಲ್ಲ. ಹೃದಯವಂತರು ನಾವು, ವಯನಾಡಿಗೆ ಮಾತ್ರ ಹೃದಯಹೀನರು.